ಸಿಂಧು ಅಕ್ಕ, ಸಿಂಧು ಅಕ್ಕ, ಏನು ಚಿನ್ನು ಯಾಕೋ ಅಂಕಿಚ್ಕೊಂಡಿದ್ಯಾ? ಅಕ್ಕ ನಿಮ್ ಸ್ಕೂಲಲ್ಲಿ ಏನು ನಾನು ಡ್ಯಾನ್ಸ್ ಸೇರ್ಕೊಂಡವ್ರಾ? ನಾನು ಸೇರ್ಕೊಂಡಿದ್ದೀನಿ. ನೀನು? ನಾನು ಸೇರ್ಕೊಂಡಿದ್ದೀನಿ. ನಾನು ಸಂಗೀತ ಅಂತಿದ್ದು ಸೀರೆಗಳಿತ್ತಲ್ಲ ಅದನ್ನ ಉಟ್ಕೊಂಡು ಹೋಗ್ತೀನಿ. ನಾನು ಅದನ್ನೇ ಉಟ್ಕೊಳ್ಳೋದು. ಚೆನ್ನಾಗಿರೋದೆಲ್ಲ ಐತೆ. ಆಮೇಲೆ ಓಲೆಗಳು, ಡಿಸೈನ್ ಓಲೆಗಳು, ಆಮೇಲೆ ಬಳೆಗಳು, ಚಪ್ಪಲಿ ಎಲ್ಲ ಐತಲ್ಲ ಅದನ್ನೇ ಹಾಕೊಂಡು ಹೋಗೋದು. ಸಂಗೀತ ಅಂತ ಬಂದು ಹೊಡೆದ್ರೆ ನಮ್ಮನ್ನ ಅಮ್ಮ ಹೇಳಿಲ್ಲ ಅವತ್ತು, ಇನ್ಮೇಲೆ ಬರಲ್ಲ ಅವರು, ಬಬ್ಲೂನು ಬರಲ್ಲ, ಸಂಗೀತ ಆಂಟಿನೂ ಬರಲ್ಲ ಅಂತ. ಅವ್ರು ಬೇರೆ ಊರಿಗೆ ಹೊರಟೋದ್ರಂತೆ. ಅಲ್ಲೇ ಅಂತ ಇರೋದು, ಇನ್ಯಾವತ್ತೂ ಬರಲ್ಲಂತೆ ನಮ್ಮ ಮನೆಗೆ. ನಿಜನಕ್ಕ? ಅಮ್ಮ ಹೇಳಿಲ್ಲ ಬರಲ್ಲ ಅಂತ. ಅದಕ್ಕೆ ಅಲ್ಲ ನಾವು ಸಂಗೀತ ಆಂಟಿ ರೂಮಲ್ಲಿ ಮಲ್ಕೊಳ್ಳೋದು ನಾನು ನೀನು. ಇನ್ ಬರಲ್ಲ ಅವರು. ಅಕ್ಕ ಪಾಪ ಬಬ್ಲು ಎಷ್ಟು ಚೆನ್ನಾಗಿ ಚಿನ್ನು ಅಣ್ಣ, ಸಿಂಧು ಅಕ್ಕ ಅಂತೆಲ್ಲ ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ನಲ್ಲ ಅಕ್ಕ. ಅವನು ಇದ್ದಿದ್ರೆ ಚೆನ್ನಾಗಿತ್ತಕ್ಕ. ಸಂಗೀತ ಆಂಟಿ ಬೇಡ ನಮ್ಗೆ, ಬಬ್ಲು ಇದ್ದಿದ್ರೆ ಚೆನ್ನಾಗಿರುತ್ತು. ಬೇಡ ಸುಮ್ಮನೆ ಅವ್ರಮ್ಮ ಎಲ್ಲಿರ್ತಾರೋ ಅವನು ಅಲ್ಲೇ ಇರ್ಬೇಕು. ಇವಾಗ ನಮ್ಮಮ್ಮ ಇರೋದಕ್ಕೆಲ್ಲ ನಾವ್ ಇಲ್ಲೇ ಇರೋದು. ಹಂಗೆಲ್ಲ ಮಾಡ್ಬಾರ್ದು. ಚಿಕ್ಕ ಮಕ್ಕಳನ್ನ ಅವ್ರ ಅಮ್ಮಯಿಂದ ದೂರ ಮಾಡ್ಬಾರ್ದು. ಅವ್ರಮ್ಮ ಜೊತೆನೆ ಇರ್ಲಿ ಅವನು. ಅದೇ ಪಾಪ ಅವನು ಚಿಕ್ಕವನಲ್ಲ, ಅದಕ್ಕೆ ಅವ್ರ ಅಮ್ಮನ ಜೊತೆನೆ ಇರ್ಲಿ. ಏನದು ಏನೋ ಅಕ್ಕ ತಮ್ಮ ಏನೋ ಮಾತಾಡ್ತಾ ಇದ್ದೀರಿ? ಅಮ್ಮ ನೀನ್ ಹೇಳಿದೇನಮ್ಮ ಇನ್ಮೇಲೆ ಸಂಗೀತ ಆಂಟಿ ಬರಲ್ಲ ಅಂತ? ಬರಲ್ಲ ಸಂಗೀತ ಆಂಟಿ ಇನ್ಮೇಲೆ. ಅವ್ರು ಬೇರೆ ಊರಿಗೆ ಹೊಟ್ಟೋದ್ರು. ಏಕೆ? ಚಿನ್ನು ಕೇಳ್ದ, ಅದಕ್ಕೆ ಹೇಳ್ದೆ. ಚಿನ್ನು ಇನ್ಮೇಲೆ ಸಂಗೀತ ಆಂಟಿ ಬರಲ್ಲಮ್ಮ. ಅವ್ರು ಇನ್ ಬರೋದೇ ಇಲ್ಲ, ಬೇರೆ ಊರಿಗೆ ಹೊಟ್ಟೋದ್ರು ಅವರು. ನೀನೇನು ಭಯ ಪಡಬೇಡ. ಅದೇ ಅಮ್ಮ ಬಬ್ಲೂನ್ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿತ್ತೈತಲ್ಲಮ್ಮ. ಪಾಪ ಬಬ್ಲು ಬೇಡ ಬೇಡ, ಅವ್ರ ಅಮ್ಮನ ಜೊತೆಗೆ ಇರ್ಲಿ ಅವನು. ಅಮ್ಮ ಒಂದ್ಸರಿ ಹೋಗ್ಬಿಟ್ಟು ಬಬ್ಲೂನ ನೋಡ್ಕೊಂಬರೋಣ. ಬೇಡ ಬೇಡ, ಅವ್ರೆಲ್ಲವರು ಗೊತ್ತಿಲ್ಲ ನಮ್ಗೆ ಯಾವ ಊರೊಳಗೆ ಅವರು. ಅಮ್ಮ ಬಬ್ಲು ಅವರು ಅವ್ರ ಅಜ್ಜಿ ಮನೆಗೆ ಇರ್ತಾರಮ್ಮ. ಇಲ್ಲ ಇಲ್ಲ, ಇವಾಗ ಅವ್ರ ಅಜ್ಜಿ ಅವ್ರ ಮನೆಗಿಲ್ಲ, ಅವ್ರು ಬೇರೆ ಊರಾಗಿರೋದು. ಸುಮ್ಮನೆ ಇಟ್ಟು ಅವ್ರನ್ನೆಲ್ಲ ಮರ್ತು ಬಿಟ್ಟು ಇನ್ನೊಂದ್ಸತಿ ಅವ್ರ ವಿಷಯ ಎಲ್ಲ ಮಾತಾಡ್ಬಾರ್ದು. ಸರಿ ಅಮ್ಮ ಆಯ್ತು. ಅಮ್ಮ ನನ್ನನ್ನ ಡ್ಯಾನ್ಸ್ಗೆ ಸೇರಿಸ್ಕೊಂಡವ್ರೆ, ಅದಕ್ಕೆ ಸಂಗೀತ ಆಂಟಿ ಸೀರೆ, ಬಳೆಗಳು, ಓಲೆಗಳು ಎಲ್ಲ ತಗೊಂತೀನಮ್ಮ ನಾನು. ಸಂಗೀತ ಆಂಟಿ ವಸ್ತುಗಳು ಏನಾಯ್ತು ಎಲ್ಲ ನೀನೇ ತಗಮ್ಮ, ಯಾರು ಬೇಡ ಅಂತಂದ್ರ. ವೇದಾ, ಇಲ್ಲಿ ಕಾಸು ಸಿಕ್ಕಿದ್ನಲ್ಲ, ಏನು ಮಾಡಿದೆ? ಯಾವ ಕಾಸು? ಯಾವ ಕಾಸು ನೋಡಿಲ್ಲ ನಾನು. ನಾನು ಅಲ್ಲಿ ಬೀರುವ ಕಾಸು ಸಿಕ್ಕಿದ್ದೆ, ಒಂದು 5,000 ರೂಪಾಯಿ. ಎಲ್ಲಿ ಕಾಸು? ಅದಾ, ನಾನು ಹೋಗಿ ಮನೆಗೆ ರೇಷನ್ ತಗೊಂಬಂದೆ. ನಾನು ಲಾಯರ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕಾಸು ಕಂಡಿದ್ರೆ ಅದನ್ನ ತಗೊಂಡೋಗಿ ರೇಷನ್ ತಗೊಂಬಂದಿದ್ಯಾ? ತೆಗೆದು ಈ ಕಡೆಯಿಂದ ಕೊಟ್ಟರೆ ನಿಂಗೆ ಹೆಂಗಿರ್ಬೇಕು? ನಾನು ಇವಾಗ ಲಾಯರ್ಗೆ ದುಡ್ಡು ಸಾಲ್ತಾ ಇಲ್ಲಪ್ಪ, ಅವ್ರು ಎಷ್ಟು ಕೇಳ್ತಾರೋ ಏನೋ ಅಂತ. ನನ್ನ ಬಾದೊಳಗೆ ನಾನಿದ್ದೀನಿ. ನಿಂಗೆ ರೇಷನ್ ಚಿಂತೆ ಏನು? ಉಪವಾಸ ಇದ್ರೆ ಏನೂ ಆಗಲ್ಲ, ಏನು ಸತ್ತೋಗ್ಬಿಡಲ್ಲ. ಓಹೋ, ಲಾಯರು? ಏನಕ್ಕೆ ಲಾಯರು? ಲಾಯರ್ಗೆ ಹೆಂಗೆ ದುಡ್ಡು ಕಟ್ಟಬೇಕು? ಲಾಯರ್ ಹತ್ರ ನಿಂಗೇನು ಕೆಲಸ? ಸಂಗೀತ ಮೇಲೆ ಕೇಸ್ ಹಾಕ್ತಾ ಇದ್ದೀನಿ, ಅದಕ್ಕೆ ದುಡ್ಡು ಬೇಕು. ನಿಂಗೆ ಮಾಡೋಕ್ಕೇನು ಕೆಲಸ ಇಲ್ಲ? ಮಾಡೋಕ್ಕೇನು ಕೆಲಸ ಇಲ್ಲ ನಿನಗೆ? ಇರೋ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಹೋಗ್ತಾ ಇಲ್ಲ. ನಾನು ಕೂಲಿ ನಾಲಿ ಮಾಡಿ ಸಾಕ್ತಾ ಇದ್ದೀನಿ. ಇವಾಗ ಅವಳನ್ನ ಬೇರೆ ಕರ್ಕೊಂಬ. ಅದು ನನ್ನ ಇಷ್ಟ, ನೀನೇನು ಕೇಳಬೇಕಾಗಿಲ್ಲ. ಬಾಯಿ ಮುಚ್ಕೊಂಡಿರೋ. ಎಲ್ಲ ದುಡ್ಡು ಮಿಕ್ಕಿದ ದುಡ್ಡಲ್ಲಿ? ಯಾವ ದುಡ್ಡು ಮಿಕ್ಕಿಲ್ಲ, ಎಲ್ಲ ತಗೊಂಬಂದ್ಬಿಟ್ಟೆ. ನೀನು ಕೇಸು ಗೀಸು ಅಂತ ಹೋಗಿದ್ದಿ ಅಂದರೆ ಅಷ್ಟೇನಾ ಚೆನ್ನಾಗಿರಲ್ಲ. ಆಮೇಲೆ ಕೈ ಕಾಲು ಮುರಿದ್ಬಿಟ್ಟು ಮೂಲೆ ಒಳಗೆ ಹಾಕ್ಬಿಡ್ತೀನಿ. ಹೆಂಗೋ ನಾನು ದುಡ್ಕೊಂಬಂದು ಹಾಕ್ತಾ ಇದ್ದೀನಿ, ಹೆಂಗೂ ನಂಗೆ ತಪ್ಪಿಲ್ಲ. ತೆಗೆದು ಬಿಟ್ರೆ ನೋಡಿ ಈ ಕಡೆಯಿಂದ. ನಾನು ಅವಳು ತಾಳಿ ಕಟ್ಟಿಲ್ಲೇನೆ, ಅವಳನ್ನ ನೆನ್ತಿಯಲ್ಲ. ನೀನು ಯಾರ್ಯಾರು ತಾಳಿ ಕಟ್ತೀಯೋ ಹೇಳಪ್ಪ. ಇನ್ನು ಅದೆಷ್ಟು ಜನಕ್ಕೆ ತಾಳಿ ಕಟ್ಟಿದ್ಯೋ ಏನೋ, ಅದೆಷ್ಟು ಜನನ ಮನೆ ಕರ್ಕೊಂಬಂದು ಕೂರ್ಸ್ಕೊಂತೀಯೋ ಏನೋ. ಇರೋ ಹೆಂಡತಿ ಮಕ್ಕಳಿಗೆ ತಂದಾಕಕ್ಕೆ ಹೋಗ್ತಾ ಇಲ್ಲ, ಯೋಗ ಕೇಟೋನ. ನೋಡೋ, ಮಾನವಾಗಿ ಕಾಸು ಕೊಟ್ಬಿಡು. ನಿನ್ನ ಹತ್ರ ಇದ್ದೆ ಕಾಸು ಈ ನಡುವೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ನನಗೆ ಬೇಕು, ನನ್ನ ಲಾಯರ್ಗೆ ದುಡ್ಡು ಕಟ್ಟಬೇಕು. ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ನೋಡ್ಕೋ. ಯಾಕಪ್ಪ ಅಮ್ಮನ ಜಗಳ ಮಾಡ್ತಾ ಇರೋದು? ಇವಾಗ ಸಂಗೀತ ಆಂಟಿ ಹೊರಟೋಗೋರೆಲ್ಲ, ಏನು ಬರೋದು ನಮ್ಮ ಮನೆಗ? ಬೇಕಾಗಿಲ್ಲ, ನಾವೇ ಇರೋಣ. ಸಂಗೀತ ಆಂಟಿ ಬರೋದು ಬೇಡ. ಸಿಂಧು, ಬಾಯಿ ಮುಚ್ಕೊಂಡಿರ್ಬೇಕು ಮಕ್ಕಳಂಗೆ. ನಾನು ನೋಡ್ತಾ ಇದ್ದೀನಪ್ಪ ನೀವು ಮಾಡ್ತಾ ಇರೋ ಚೇಷ್ಟೆಗಳು. ಅಮ್ಮ ಎಲ್ಲ ಹೇಳಿದ್ರು. ನಾನೇನೋ ಇನ್ನೂ ಚಿಕ್ಕ ಮಗು ಅಲ್ಲ, ನನಗೂ ಎಲ್ಲ ಗೊತ್ತಾಗೈತೆ. ನೀವೇನಕ್ಕೆ ಹೋಗ್ತಾ ಇರೋದು? ಸಂಗೀತ ಆಂಟಿ ಮೇಲೆ ಏನು ಕೇಸ್ ಆಗ್ತಾ ಇರೋದು? ಅವ್ರ ಪಾಡ್ಗೆ ಅವರೆಲ್ಲ ಬೇರೆ ಊರಾಗ ಅವ್ರಂತಲ್ಲ. ಯಾಕೆ ಬೇಕು ಅವ್ರ ವಿಷಯ ನಮಗೆ? ಸಿಂಧು ನೋಡು, ಚೆನ್ನಾಗಿರಲ್ಲ ಅಷ್ಟೇ. ನಿಂಗೆ ಐತೆ ಏನೋ ಗ್ರಾಚಾರ ನನ್ನ ಕೈಲಿ. ನಾವು ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀರಪ್ಪ. ನೀವು ಆಡ್ದಂಗೆಲ್ಲ ನಾವು ಆಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ನಗಿತಾವ್ರೆ. ಏನೇ ನಿಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಳಕ್ ಹೋಗಿದ್ರಂತೆ. ಮೊನ್ನೆ ಒಬ್ಬರು ಮದುವೆ ಮಾಡ್ಕೊಂಡ್ಬಂದ್ರು, ಇವಾಗ ಒಬ್ಬರು ಮದುವೆ ಮಾಡ್ಕೊಂಡ್ಬಂದವ್ರಂತೆ. ಇನ್ನೂ ಎಷ್ಟು ಮದುವೆ ಆಗ್ತಾರಂತೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಗಿತಾವ್ರೆ. ಅವಾಗ ನಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗಲ್ಲ? ಮಕ್ಕಳಂಗಿದ್ರೆ ಸರಿ, ಇಲ್ಲ ಅಂತಂದ್ರೆ ಆಯ್ತಾ ನಿಮ್ಗೆ ಗ್ರಾಚಾರ. ಅಪ್ಪ ಸಿಂಧು ಅಂತ ಹೇಳ್ತಾ ಇರೋದು ನಿಜನೇ. ನಮ್ಮ ಸ್ಕೂಲಾಗ ಹಂಗೆ ನಗಿತಾವ್ರೆ ನನ್ನ ಫ್ರೆಂಡ್ಗಳೆಲ್ಲ. ನಿಮ್ಗೆ ನಾಚಿಕೆ ಮನ ಮರ್ಯಾದೆ ಏನೂ ಆಗಲ್ಲ. ಈ ನಡುವೆ ನೋಡಿದ್ರೆ ಮನೆಗೆ ಮಲ್ಕೊಂಡಿರ್ತೀರಾ. ಅಮ್ಮನ ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಗೇನು ದುಡಿಯೋಕ್ಕೇನು ರೋಗನ? ಓಹೋ, ಈ ಮನೆಗೆ ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಪ್ರಶ್ನೆ ಮಾಡೋರೇ ಆಗೋದ್ರಾ? ಮೂವರ್ಗೂ ಬಿಟ್ಟಿದ್ದೀನಂದ್ರೆ ಒಂದು ವಾರ ಎದ್ದೇಳ್ಬಿಡ್ತು. ಹಂಗಾತಕ್ಕೆ ನಿಮ್ಮ ಕೆಲಸ ನೋಡ್ತಾ ಇರುವೆ. ಚಿನ್ನು ಹೋಗು. ಯಾಕೋ ಬಾಗ್ಲಾಕಿದ್ದು? ಚಿನ್ನು ತಗೊಂಬಾರ. ಚಿನ್ನು ಏನಕ್ಕೋ ಕೋಲು? ಸಿಂಧು ಏನಕ್ಕೆ? ಅದೇ ಕೋಲಾಗ ನಿಮ್ಗೆ ಬಿಟ್ಟಿದ್ದೀನಂದ್ರೆ ನೋಡ್ರಿ, ಆಮೇಲೆ ಗೊತ್ತಾಗ್ತೈತೆ ನಿಮ್ಗೆ. ಕೊಡ ಇಲ್ಲಿ ಕೋಲು, ಕೊಡ ಇಲ್ಲಿ. ಏನು ಇಷ್ಟು ದಿವಸದಿಂದ ನಮ್ಮಪ್ಪ ಒಳ್ಳೆಯವರು ಅಂತ ನಾನು ಅನ್ಕೊಂಡಿದ್ದೆ. ನೀವು ಮಾಡ್ತಾ ಇರೋ ಕೆಲ್ಸಗಳು ಏನಂತ ನಮಗೂ ಗೊತ್ತಾಗ್ತೈತೆ. ನಾವೇನು ಇನ್ನೂ ಚಿಕ್ಕ ಮಕ್ಕಳೆಲ್ಲ. ಇವಾಗ ಲಾಯರ್ ಇರ್ತಂತ. ಲಾಯರ್ನ ಏನಕ್ಕೆ ಬೇಕಾಗಿರೋದು ನಮ್ಮ ಮನೆಗೆ? ಸಂಗೀತ ಆಂಟಿ ಏನಕ್ಕೆ ಬರಬೇಕು? ಅವ್ರ ಪಾಡ್ಗೆ ಅವರೆಲ್ಲ ಅವರಲ್ಲ. ಅವ್ರ ವಿಷಯ ನಮ್ಗೆ ಯಾಕೆ? ವೇದಾ,
ಬಿಡೆ ನನ್ನ ಕೈಯೇ ಬಿಡೆ. ಸಿಂಧು ಚಿನ್ನು ಹೊಡೀರಿ, ಕಾಲು ಮುರಿದೋಗೋವರೆಗೂ ಹೊಡಿಬೇಕು, ಓಡಾಡೋಕ್ಕಾಗಬಾರ್ದು, ಹಂಗೆ ಹೊಡಿಬೇಕು. ಹೋಗ್ತೀಯಾ ಇನ್ನೊಂದ್ಸತಿ? ನಮ್ಮ ಅಮ್ಮನ ಬಿಟ್ಬಿಟ್ಟು ಬೇರೆ ಹೆಂಗಸರು ವಿಷಯ ಅರ್ಕೋತೀಯಾ? ಇನ್ನೊಬ್ಬರ ಮದುವೆ ಆಗ್ಬೇಕಂತ, ಇನ್ನೊಬ್ಬರ ಮದುವೆ ಮುತ್ತಿಗತ್ತಿ ಬೆಂಕಿ ಇಕ್ಕ. ವೇದ, ನಿನ್ನ ಮಕ್ಳಿಗೆ ಸುಮ್ಮನೆ ಇರೋ ಕೇಳುವ ವೇದ. ನಾನು ಇದೇ ಟೈಮ್ಗೆ ಕಾಯ್ತಾ ಇದ್ದೆ. ಇವತ್ತು ನಿಮ್ಮ ಕಾಲು ಮುರಿಯೋವರೆಗೂ ನಾವು ಆಚೆಗೆ ಬಿಡಲ್ಲ. ಹೆಂಗೋ ಊಟ ಹಾಕೋದು ತಪ್ಪಲ್ಲ, ಯಾವುದಾದ್ರೂ ಒಂದು ಮಡ್ಕಾಗಿ ಬಿದ್ದಿರ್ಬೇಕು ನೀನು. ಹಾಕಕ್ಕ, ಹಾಕು, ಮುರಿಬೇಕು ಕಾಲು, ಹಾಕಕ್ಕ. ವೇದ ಬಿಡು ವೇದ, ನನ್ನ ಇವತ್ತು ನಿನ್ನ ಮಕ್ಳನ್ನ ಇಬ್ಬರನ್ನೂ ಉಳಿಸಲ್ಲ. ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ. ಚಿನ್ನು ಚಿನ್ನು, ನನ್ನ ಕಾಲಿಗೆ ಹೋಯ್ತು, ನನ್ನ ಕಾಲಿಗೆ ಜಾಸ್ತಿ ನೋಯ್ತವೆ. ಬಿಟ್ಬಿಟ್ರು ನನ್ನ ತಪ್ಪಾಯ್ತು. ಸಿಂಧು ಬಿಡಮ್ಮ ಸಿಂಧು. ಸಿಂಧು ಕಾಲು ಮುರಿಯೋವರೆಗೂ ಹೊಡಿತಾನೆ ರೀ, ಗಾಯ ಆಗಬಾರ್ದು. ಗಾಯ ಆಗದಿದ್ದಂಗೆ ಹೊಡಿಬೇಕು ನೋಡಿ. ಇವನಿಗೆ ಕೋಡ್ಕೋತಾನಂತೆ, ಕೋಟ್ಕ. ಇರೋ ಹೆಂಡತಿ ಮಕ್ಕಳನ್ನೇ ಸಾಕಕ್ಕೆ ಹೋಗ್ತಾ ಇಲ್ಲ ಇವನ ಮಕ್ಕಕ್ಕಷ್ಟು ಬೆಂಕಿಕ್ಕ. ಕೋಡ್ಕೋತಾನಂತೆ, ಕೋಟ್ಕ. ಇನ್ನು ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡೋನು. ಇನ್ನು ಒಂದೇ ಒಂದು ಹೆಜ್ಜೆ ಇಡೋಕ್ಕಾಗಬಾರ್ದು, ಹಂಗೆ ಹೊಡಿಬೇಕು. ಹೊಡೀರಿ, ಯಾರು ಏನಾದರೂ ಅಂದ್ಕೊಳ್ಳಿ ಪರವಾಗಿಲ್ಲ, ಹೊಡೀರಿ ಚೆನ್ನಾಗಿ. ಚಿನ್ನು ನನಗೆ ಕ್ಷಮಿಸ್ಬಿಟ್ರಪ್ಪ, ನನಗೆ ಯಾವ ಸುದ್ದಿಗೂ ಹೋಗಲ್ಲ. ನನ್ನ ಬಿಟ್ಬಿಟ್ರು ಚಿನ್ನು, ನೀನು ನನ್ನ ಬಂಗಾರ ಮಗುವಲ್ಲ, ಬಿಟ್ಬಿಡು. ನಾನು ಓದ್ತಾ ಇದ್ದಿದ್ದು ಬಬ್ಲುನ ನಿನ್ನ ಜೊತೆ ಆಟ ಆಡ್ಕೊಳಕ ಇರಲಿ ಅಂತ ಕರ್ಕೊಂಬರಕ್ಕೆ ಓದ್ತಾ ಇದ್ದಿದ್ದಮ್ಮ. ಚಿನ್ನು ಬಿಟ್ಬಿಡು ನನ್ನ. ಬೇಡ ಅಪ್ಪನ ಮಾತು ಕೇಳಬೇಡ, ಬಬ್ಲುನು ಬೇಡ, ಯಾರು ಬೇಡ ನಮಗೆ, ನಾವಿಬ್ಬರೇ ಇಡೋಣ ಸಾಕು. ಕೇಳಬೇಡ ಅಪ್ಪನ ಮಾತು, ಇನ್ನು ಹೊಡಿಬೇಕು, ಚೆನ್ನಾಗಿ ಹೊಡಿಬೇಕು. ಸಾಕು ಇನ್ನೂ ಇರ್ತಾವ ಆ ಮೂಳಿಗಳು, ಹೋಗಿರ್ತವೆ. ಆ ಕಡೆಗೆ ಹೇಳ್ಕೊಳ್ರಿ ಸಿಂಧು, ಚಿನ್ನು ಹೇಳ್ಕೊಳ್ರಿ ಇವನ್ನ ಆ ಕಡೆಗೆ. ಸ್ಕೂಲಲ್ಲಿ ಎಷ್ಟೊಂದು ಅವಮಾನ, ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರ ಮುಂದೆ ಹೇಳ್ಕೊಂಡು ನಗ್ತಾರೆ. ನಿಮ್ಮಪ್ಪ ಎಷ್ಟು ಕೆಟ್ಟೋನು ಅಂತ. ನಮ್ಗೆ ಎಷ್ಟು ಅವಮಾನ ಆಗ್ತಾ ಇಲ್ಲ. ತಿರ್ಗಾ ಇದೇ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ. ಇವಾಗ ಓಡಾಡ್ರಿ, ಹೆಂಗ್ ಓಡಾಡ್ತೀರೋ ನಾನು ನೋಡ್ತೀನಿ. ಹೆಚ್ಚಿನ ಹೇಳ್ಕೊಳ್ಳ, ತಗೊಂಡೋಗಿ ರೂಮಾಗಿ ಬಿಸಾಕ್ಬಿಟ್ಟು ಬಾಗ್ಲಾಕಣ, ಬಿದ್ದಿರ್ಲಿ ಒಳಗಡೆನೆ. ಅಮ್ಮ ದಿನ ಒಂದೊಂದು ಸ್ವಲ್ಪ ಊಟ ಹಾಕ್ರಿ, ತಿನ್ಲಿ, ಬಿದ್ದರೆ ಬಿದ್ದಿರ್ಲಿ, ಹಂಗೆ ಸತ್ತೋಗ್ಲಿ, ನಮ್ಗೇನಾಗಬೇಕು? ಇಂಥವ್ರು ಇದ್ರೇನು ಸತ್ತೋದ್ರೆ ಏನಮ್ಮ? ಸಿಂಧು, ಎಷ್ಟು ಸಾಕಿಲ್ಲಮ್ಮ ನಿನ್ನ. ಇವತ್ತು ನೀನೇನಾ ಈ ಮಾತಂತ ಇರೋದು? ಏನು ಮಾಡೋದಮ್ಮ ನನ್ನಿಂಕ? ಸಿಂಧು ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ. ಕಷ್ಟ ಬೆಂಕಿಕ್ಕ. ಅವನ ಹತ್ರ ಏನು ಮಾತು ಹೇಳ್ಕೊಳ್ರಪ್ಪ. ಸಿಂಧು ಹೇಳ್ಕಮ್ಮ, ಹೇಳ್ಕೊಂಡು ನಡೀರಿ, ರೂಮ್ ಒಳಗೆ ಹಾಕ್ಬೇಡ. ಬೆಳಗ್ಗೆ ಹೊತ್ತು ಯಾವುದೋ ಒಂಚೂರು ಪ್ಲೇಟಕ್ಕೆ ಹಾಕಿ ಅಲ್ಲಿ ಬಿಸಾಕ್ರೆ ತಿನ್ಲಿ, ಸತ್ರೆ ಸಾಯ್ಲಿ. ಇವನು ಇದ್ರೆಷ್ಟು ಹೋದ್ರೆಷ್ಟು ಇಂಥವ್ರು, ಭೂಮಿಗೆ ಭಾರ ಇಂಥವ್ರು. ಚಿನ್ನು ಕೂದಲು ಬಿಡು, ಯಾಕೋ ಹಂಗೆ ಹೇಳ್ತಾ ಇದೆಯಾ ಚಿನ್ನು? ಹೇಳ್ಕೊಂಡೋಗಪ್ಪ ಮಗನೇ, ಹೇಳ್ಕೊಂಡೋಗ ಹೇಳ್ಕೊಂಡೋಗು. ಸಾಯಿಸ್ಬೇಕಾಗಿತ್ತು, ಅವ್ನು ಇವಾಗೆ ಸಾಯಿಸ್ಬಾರ್ದು. ಹೋಗು, ನಳ್ಳಿ ಸಾಯ್ಲಿ ಅವನು. ಹೇಳ್ಕೊಂಡೋಗು. ಕೋಟ್ಕೋತಾನಂತೆ, ಕೋಟ್ಕ. ಇವಾಗ ಹೋಗ ಇವಾಗ ಕೋಟ್ಕ ಹೋಗು. ಡೆಲ್ಲಿ ಒಳಗೆ ಐತಲ್ಲ ಅದ್ಯಾವ್ದು ಹೈಕೋರ್ಟು ಸುಪ್ರೀಂ ಕೋರ್ಟು, ಅದಕ್ಕೋಗ ಹೋಗು. ಬಿಡಪ್ಪ ಚಿನ್ನು, ಹೋಗ್ಲಿ ಬಿಡು ಅವನು. ವೇದ, ನಾನು ತಪ್ಪಾಗೋಯ್ತು ವೇದ, ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವೇದ. ಕಾಲಿಗೆ ಜಾಸ್ತಿ ನೋಯ್ತವೆ ವೇದ, ಕರ್ಕೊಂಡೋಗಿ ವೇದ ಹಾಸ್ಪಿಟ್ಲಿಗೆ. ಸಿಂಧು ಚಿನ್ನು ಕರ್ಕೊಂಡೋಗ್ರಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕಾ ನಿನ್ನ? ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ, ಕರ್ಕೊಂಡೋಗ್ತೀನಿ, ತೋರಿಸ್ತೀನಿ. ಇನ್ನೂ ಒಂದು 14 ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಿ ಅಂತೆ. ನಿಂಗೂ ಒಂದು ಹೆಣ್ಮಗು ಐತೆ, ನಿಂಗೆ ಜ್ಞಾನ ಬೇಡ? ಹೇಳ್ಕೊಳಗಮ್ಮ. ಚಿನ್ನು ಬೇಡಮ್ಮ, ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಮ್ಮ. ಚಿನ್ನು, ನಿನ್ನ ಎಷ್ಟು ಸಾಕಿಲ್ವ ನಾನು? ಎಷ್ಟು ಸಾಕಿಲ್ಲ ನಿನ್ನ? ಸಾಕಿದ್ಯಾ ಹಾಕಮ್ಮ, ರೂಮಲ್ಲಿ ಕಾಕು. ಹೇಳ್ಕೊಳಗು. ಬಾಗಿಲು ತೆಗಿಯಕ್ಕೆ ಬಿಡುದು, ದಿನಕ್ಕೆ 1 ಟೈಮ್ ತೆಗಿಬೇಕು ಊಟ ಹಾಕಕ್ಕೆ. ಆ ಗಲೀಜಾಗೆ ಇರಬೇಕು ಅವನು, ಹಂಗೆ ಸಾಯ್ಬೇಕು. ಚಿನ್ನು ಬಾಗಿಲು ಹಾಕ್ಬಿಡು. ಚಿನ್ನು ಬಾಗಿಲು ತೆಗಿಯೋ. ಚಿನ್ನು ಸಿಂಧು, ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರು. ಕಾಲು ಜಾಸ್ತಿ ನೋಯ್ತೈತೆ ವೇದ, ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವೇದ. ಇನ್ನೊಂದು ಸರಿ ಹಿಂಗೆಲ್ಲ ಮಾಡಲ್ಲ ವೇದ. ನಾನು ತಪ್ಪಾಯ್ತು ವೇದ. ತಪ್ಪಾಯ್ತು. ಚಿನ್ನು ಕರ್ಕೊಂಡೋಗು. ಹೋಗ್ಲಿ ಇವಾಗ ಕೋರ್ಟ್ಗೆ ಹೋಗ್ಲಿ, ಅದ್ಯಾವ ಕೋರ್ಟ್ಗೆ ಹೋಗ್ತಾನೆ ಹೋಗ್ಲಿ.